ನಗರದ ಜಿಕೆ ಬಂಡಿ ಗಾರ್ಡನ್ನಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಸಿದ್ದಪ್ಪ ಬಂಡಿ ಜನ್ಮದಿನದಂದು ಉಚಿತ ನೇತ್ರ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಶನಿವಾರ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಮಹಾಪೀಠ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ವಹಿಸಿ ಮಾತನಾಡಿ, ಕೋಟಿನಾಡು ಗಜೇಂದ್ರಗಡಕ್ಕೆ ತನ್ನದೇ ಆದ ವಿಶೇಷ ಗರಿಮೆ ಇದ್ದು ಭಾವೈಕ್ಯ ತವರೂರು ಎಂಬುದು ಹೆಮ್ಮೆಯ ವಿಷಯ. ಬಂಡಿ ಮನೆತನದಲ್ಲಿ ಜನಿಸಿದ ಸಿದ್ದಪ್ಪ ಬಂಡಿ ಅವರ ಸಮಾಜ ಸೇವೆ ಶ್ಲಾಘನೀಯ ಎಂದರು. ಅದಕ್ಕೆ ನಾವಾಗಿ ಹೇಳ್ತಿರ್ತೀನಿ, ಇವತ್ತು ಭಾವೈಕ್ಯತೆ ಓದುವಂತ ಭಾವೈಕ್ಯತೆ ಅನ್ನುವಂಥದ್ದು ಸಂವಿಧಾನದ ನಾವೆಲ್ಲ ಓದ್ತೀವಿ. ಆದರೆ ಸಂವಿಧಾನದಲ್ಲಿರುವಂತಹ ಸೌಹಾರ್ದತೆಯನ್ನ ಭಾವೈಕ್ಯತೆಯನ್ನ ಬದುಕಿ ತೋರಿಸಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಅಪರೂಪದ ಗ್ರಾಮ ಯಾವ್ದಪ್ಪ ಅಂದರೆ ಅದು ಗಜೇಂದ್ರಗಡ ಅಂತ ಹೇಳಿ ತಪ್ಪಾಗಿದೆ. ಹಾಗಾಗಿ ಊರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಹಿನ್ನೆಲೆ ಹಿಡ್ಕೊಂಡ್ಬಿಟ್ಟು ನರಗುಂದ ಬಾಪುದೇವ ದೇಸಾಯಿ ಅವರ ಹಿನ್ನೆಲೆ ಹಿಡ್ಕೊಂಡ್ಬಿಟ್ಟು ಎಲ್ಲ ದಾರ್ಶನಿಕರ ಮತ್ತು ಸ್ವತಂತ್ರ ಹೋರಾಟಗಾರರ ಪ್ರೇರಕ ಶಕ್ತಿ ನಮ್ಮ ಗಜೇಂದ್ರಗಳಿಗೆ. ಇಂಥ ಗಜೇಂದ್ರಗಳ ಊರು ಇವತ್ತು ಎಲ್ಲರನ್ನ ಅಪ್ಪಿಕೊಂಡು ಎಲ್ಲರೂ ಒಪ್ಪಿಕೊಂಡು ಎಲ್ಲರ ಜೊತೆ ಪ್ರೀತಿದಿರುವಂಥ ಊರು. ಆ ಊರಿಗೆ ಇನ್ನಷ್ಟು ಗೌರವ ತರುವಂತಹ ಆ ಊರಿನ ಔಚಿತ್ಯವನ್ನು ಆ ಊರಿನ ಇತಿಹಾಸವನ್ನು ಮತ್ತಷ್ಟು ಎತ್ತಕ್ಕೆ ಒಯ್ಯುವಂತಿದ್ದರೊಳಗೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕಾರ್ಯವನ್ನು ಇವತ್ತು ಮಾಡ್ತಿರುವಂಥ ಕೆಲವೇ ವ್ಯಕ್ತಿಗಳಲ್ಲಿ ನಮ್ಮ ಸಿದ್ದಣ್ಣ ಬಗ್ಗೆ ಒಬ್ಬರು ಅಂತ ಹೇಳಿದ ತಪ್ಪಾಗಿದೆ. ಕಾರಣ ನಮ್ಮ DS ಪಾಟೀಲ್ ಹೇಳಿದ್ರು, ವಿಶಾಂತಪ್ಪ ಬಂಡಿಯವರಾಗಿರ್ಬೋದು, ಇವತ್ತು ಅವ್ರ ಮಕ್ಕಳಾಗಿರ್ಬೋದು, ಯಾವತ್ತೂ ಸಹ ಸಮಾಜಮುಖಿಯಾಗಿರ್ತಕ್ಕಂಥ ಬದುಕನ್ನು ಮಾಡ್ಕೊಂಡು ಬಂದರೆ ಅವರು ಶ್ರಮ ಸಮುದಾಯದಲ್ಲಿ ಜನಿಸಿ ಭಗವಂತ ಅವರಿಗೆ ಆರ್ಥಿಕ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ, ಹೃದಯ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎರಡೂ ಶ್ರೀಮಂತಿಕೆ ಇಟ್ಕೊಂಡು ತನ್ನ ಕುಟುಂಬವನ್ನು ತಾವಷ್ಟೇ ಬೆಳೆದಾಡ್ತಾನೆ. ಈ ಸಮಾಜ ಹುಟ್ಟಿದ್ದೀನಿ, ಈ ಊರಲ್ಲಿ ಹುಟ್ಟಿದ್ರಪ್ಪ ಅಂದರೆ ಒಂದು ಜನ್ಮ ಕೊಟ್ಟಂಥ ಸಮಾಜ ಋಣ, ಬದುಕನ್ನು ಕೊಟ್ಟಂಥ ಊರಿನ ಋಣವನ್ನು ತೀರಿಸುವುದರೊಳಗೆ ಇವತ್ತು ಸಿದ್ದಣ್ಣ ಬಂಡಿಯವರು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನ ಬಂದಿರತಕ್ಕಂಥ ಉದಾಹರಣೆ ಅಂತ ತಪ್ಪಾಗಿಲ್ಲ. ಅದನ್ನು ಈ ವೇದಿಕೆ ನೋಡ್ತಾ ಇದ್ದರೆ ಎಲ್ಲ ಸಮುದಾಯದವರು ಅದಕ್ಕೆ ಹೇಳುವಂಥದ್ದು ಗಜೇಂದ್ರಗಡ ಇದು ಸೌಹಾರ್ದ ತಾಣ ಅಂತ ಎಲ್ಲ ಕೂಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿರ್ಬೋದು. ನಮ್ಮ ಸೋಮಪುರ ವರ್ಷಕ್ಕೊಂದ್ಸಲ ರಾಯಣ್ಣನ ಹುತಾತ್ಯನ ಮಾಡ್ತಾರೆ, ಎಲ್ಲರೂ ಕರೀತಾರೆ. ನಮ್ಮ ಸಿದ್ದಣ್ಣ ಬಂಡೆಯವರು ಚಪ್ಪಣ್ಣ ಸೌಕರ್ಯ ಎಲ್ಲ ಕೂಡಿ ಭಾಳ ದೊಡ್ಡ ಚೆನ್ನಾಗಿ ಜಯಂತಿ ಮಾಡ್ತಾರೆ, ಎಲ್ಲರೂ ಕರೀತಾರೆ. ಒಟ್ಟಾರೆ ಈ ಊರಿನ ಪರಂಪರೆ ಹೇಗಿದೆಯಪ್ಪ ಅಂತಂದ್ರೆ ನಾನು ಆಗ್ತದ ಮಾತು ಹೇಳಿದಿಲ್ಲ, ಭಾವ ಸಂವಿಧಾನ ಅನ್ನುವಂಥದ್ದು ಎಲ್ಲರ ಬಾಯಲ್ಲಿ ಓದ್ತೀವಿ. ಅದರಿಂದ ಬದುಕುತ್ತಿರುವಂಥ ಗ್ರಾಮ ಊರಾಗಿ ಇವತ್ತು ಗಜೇಂದ್ರಗಡ ಬೆಳೀತೇವೆ. ಈ ಹಿನ್ನೆಲೆಯೊಳಗೆ ಸಿದ್ದಣ್ಣ ಬಂಡೆಯವರಿಗೆ ಅವಕಾಶ ಕೊಟ್ಟರೆ ಹೆಂಗೆ ಕೆಲಸ ಮಾಡ್ಕೊಳ್ಳಲಿಕ್ಕೆ ಸಹಜವಾಗಿ ಅವರು ಬೇರೆ ಬೇರೆ ಸಂಘ ಸಂಸ್ಥೆ ಸೇವೆ ಮಾಡ್ತಾರೆ. ಇವತ್ತು ಅವರಿಗೆ ಸಮಾಜದ ಜವಾಬ್ದಾರಿಯನ್ನು ಕೊಟ್ಟರು, ಇಡೀ ಅಖಂಡ ಲಿಂಗಾಯತ ಸಮಾಜದ ಜವಾಬ್ದಾರಿಯನ್ನು ಕೊಟ್ಟರು. ಎರಡೂ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರಿಗೆ ಹೆಂಗಾಗಿದೆಯಪ್ಪ ಅಂತಂದರೆ ನನ್ನ ಮನೆಯ ಕೆಲಸಕ್ಕಿಂತ ನನ್ನ ಸಮಾಜ ಕೆಲಸ ಮುಖ್ಯ ಅಂತೇಳಿ ಇಡೀ ತನ್ನ ಸಮಯವನ್ನು ತನ್ನ ಶಕ್ತಿಯನ್ನು ಈ ಊರಿನ ಹಿತಕ್ಕೋಸ್ಕರವಾಗಿ ತನಗೆ ಕೊಟ್ಟಂಥ ಜವಾಬ್ದಾರಿಗೆ ಗೌರವ ತರುವಂತೆ ಇವತ್ತು ಪ್ರಾಮಾಣಿಕವಾಗಿ ಸಿದ್ದಣ್ಣ ಬಂಡಿಯವರು ಸಲ್ಲಿಸ್ತಿದ್ದಾರೆ ಎನ್ನುವಂಥ ಮಾತನ್ನು. ಹಾಗಾಗಿ ಕೇವಲ ಮನೆಗಿರ್ತಕ್ಕಂಥ ಹೊರಗಿರ್ತಕ್ಕಂಥ ಸೂರ್ಯ ಜಗತ್ ಬೆಳತಾನಂತೇಳಿ ಸೂರ್ಯ ಮಾತ್ರ ಕೊಂಡಾಡೋದು ಸಾಲ, ಅದು ಮನೆಗಿರ್ತಕ್ಕಂಥ ಪ್ರಣತಿಗಳು ಸಹ ಮನೆಯನ್ನು ಬೆಳಗ್ತಿರುವಂಥ ಗೌರವ ನಮ್ಗೆ ಬೇಕಾಗುತ್ತೆ. ಜಗತ್ತನ್ನು ಬೆಳಗ್ಗೆ ಭಗವಂತ ಇದ್ದಾನೆ. ನಮ್ಮ ಊರನ್ನು ಕಟ್ಟಲಿಕ್ಕೆ, ನಮ್ಮ ಓಣಿಯನ್ನು ಕಟ್ಟಲಿಕ್ಕೆ, ನಮ್ಮ ಪ್ರದೇಶ ಕಟ್ಟಲಿಕ್ಕೆ ಇವತ್ತು ಅಪರೂಪವಾದಂಥ ವ್ಯಕ್ತಿಗಳು ಕಾಲಕ್ಕೆ ಜನ್ಮ ತಾಳೆ ಆ ಮೂಲಕ ಊರನ್ನು ಮುಂದಿರಿಸುವ ಕೆಲಸವನ್ನ ಮಾಡ್ತಾ ಬಂದಿರ್ತಕ್ಕಂಥ ನಾವೆಲ್ಲ ಇತಿಹಾಸ ನೋಡಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಸಿದ್ದಣ್ಣ ಬಂಡಿಯವರ ಮನೆತನ ಶ್ರೀಪೀಠಕ್ಕೂ ಬಹಳ ದೊಡ್ಡ ಸಂಬಂಧ. ದೊಡ್ಡ ಸಂಬಂಧದಲ್ಲಿ ಶ್ರೀಪೀಠ ಆಗಲಿಕ್ಕೆ ಅವರ ಮನೆತನದ ಕೊಡುಗೆ ಬಹಳ ಅಪಾರ. ಅದರ ಸಿದ್ದಣ್ಣ ಬಂಡಿಯವರು ಜವಾಬ್ದಾರಿ ತೀರ್ಕೊಂಡ್ಮೇಲೆ ಇವತ್ತು ಅವರೊಳಗಡೆ ಅಂತರ್ಗತವಾಗಿರ್ತಕ್ಕಂಥ ಶಕ್ತಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಉದಯಗೊಂಡಿದೆ ಅಂತ. ಬಹಳ ಜನ ಸಿದ್ದಣ್ಣ ರುಡಪ್ಪ ಅವರು ಸೋದರ ಜೊತೆ ಕೇಳ್ಕೊಂಡು ಅವ್ರು ಮಾಡಿದ್ದಾರೆ ಅಂತೇಳಿ ಅಷ್ಟೇ ತಿಳ್ಕೊಂಡಿದ್ರು. ಆದರೆ ಇವತ್ತು ತಾನೇ ಸ್ವತಂತ್ರವಾಗಿ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಬಂದ ಮೇಲೆ ಜನರು ಕೊಟ್ಟಂಥ ಅವಕಾಶಗಳನ್ನು ಚೆನ್ನಾಗಿ ಸದ್ಬಳಕೆ ಮಾಡಬೇಕು. ಇವತ್ತು ಹೆಂಗಾಗಿರಪ್ಪ ಅಂತಂದ್ರೆ ಒಬ್ಬ ಕವಿ ಒಂದು ಮಾತು ಹೇಳ್ತಾರೆ, ಕಲ್ಲು ಬಂಡಿ ಹಾಗೆ ಗಟ್ಟಿಯಾಗಿರೋ ಮನುಜ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿ ಆಗೋದು ಮನುಜ ಅಂತ ಒಬ್ಬ ಜನಪದಗಾರ ಹಾಡಿರುತ್ತೆ. ಹಂಗೆ ಇವಾಗ ಸಿದ್ದಣ್ಣ ಬಂಡಿಯವರು ಹೆಸರು ತಕ್ಕಕ್ಕೆ ಬಂಡಿ ಅದು ಗಟ್ಟಿಯಾಗಿ ಎಷ್ಟು ಗಟ್ಟಿಯಾಗಿತ್ತಪ್ಪ ಅಂದರೆ ಬೇಕಾದ ಮಳೆ ಬರಲಿ, ಗುರು ಬರಲಿ, ಸಿಡಿಲು ಬರಲಿ ಸಹಜವಾಗಿ ಬೆಳೆಯುವಂಥ ವ್ಯಕ್ತಿಗಳ ಟೀಕೆ ಟಿಪ್ಪಣಿ ಬರೋದು ಸಹಜ. ಅವ್ರು ಇವತ್ತು ಭಾವತ್ತೂ ಮಾತಾಡೋದು ನಾನು ಸಮಾಜ ಸೇವೆ ಮಾಡ್ತಾರಪ್ಪ ಅಂದರೆ ಯಾವುದೇ ಅಧಿಕಾರ ಉದ್ದೇಶಕ್ಕೋಸ್ಕರವಲ್ಲ, ಆ ಋಣ ತಿಳಿಸ್ಲಿಕ್ಕೋಸ್ಕರ ಈ ಸಮಾಜ ಸೇವೆ ಮಾಡ್ತಿದ್ದಾರೆ ಅಂತೇಳಿ ಬಹಳ ಗಟ್ಟಿಯಾಗಿರುವಂಥ ಮಾತನಾಡಿದ್ರೆ. ಹಾಗಾಗಿ ಆ ಕಲ್ಲು ಯಾವ ರೀತಿ ಕೊನೆಗೊಂದು ಮೂರ್ತಿಯಾಗಿ ಬೆಳೆದಿರ್ತೋ
ಹಾಗೆ ಸಿದ್ದಣ್ಣ ಬಂಡಿಯವರು ಹೆಸರಿದ್ದಕ್ಕಾಗಿ ಎಷ್ಟೇ ಪೆಟ್ಟು ಬಿದ್ದರೂ ಸಹ ಎಷ್ಟೇ ಏನಿದ್ರು ಸಹ ಸಮಾಜದ ತಮ್ಮ ಮೇಲೆ ನಂಬಿಕೆ ಇಟ್ಟಿದೆ. ತಾವೇನು ಮಾಡಬೇಕು ಅಂತ ಅನ್ಕೊಂಡಿದೆ ಅದನ್ನು ತ್ರಿಕಾರಣಪೂರ್ವಕವಾಗಿ ಮಾಡುವಂತಹ ಶಕ್ತಿಯನ್ನ ಭಗವಂತ ನಿಮಗೆ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇದೇ DS ಪಾಟೀಲ್ ಅವರು ಪಕ್ಷ ಜವಾಬ್ದಾರಿ ಕೊಟ್ಟರು, ಅದನ್ನು ಪ್ರಾಮಾಣಿಕತೆ ನಿರ್ವಹಿಸಬೇಕಾಗ್ತಾರೆ. ಮೊನ್ನೆ ನಮ್ಮ ಆನಂದಗಡ್ಡಿ ಮತ್ತು ಚುನಾವಣೆ ಬಂದಾಗ ನಾನು ಸಹಜವಾಗಿ ಇಲ್ಲಿ ನಮ್ಮ ಚಮ್ಮಣ್ಣ ಸೋತ್ರ ಮಕ್ಕಳು ಮದುವೆ ಅವರ ಸಹೋದರರ ಮಕ್ಕಳು ಮದುವೆ ಬಂದಿದ್ದೆ. ನಾನು ಗಡ್ಡದೇವ್ರ ಮಕ್ಕಳಿಗೆ ಪೀಠಕ್ಕೆ ಬರಲಿ ಅಂತ ಸಿದ್ದಣ್ಣಿಗೆ ಕೈಯಲ್ಲೆಲ್ಲ ಮಧ್ಯಾಹ್ನ ಮನೆ ಬರ್ತಾರೆ, ನಮ್ಮ ಮೈನ ಪೀಠ ಇಲ್ಲೇ ಬರಲಿ ಅಂತ ಕರ್ಕೊಂಡು ಅವರಿಗೆ ಆಶೀರ್ವಾದ ಮಾಡೋದು. ಅಂದರೆ ಆ ಕಾರ್ಯದರ್ಶತೆ ಇದೆಯಲ್ಲ, ಕ್ರಿಯಾಶೀಲತೆ, ಅಂದರೆ ಒಂದು ಸಮಯ ವ್ಯರ್ಥಗಳು ಇವತ್ತು ಕ್ಲಿಯರ್ ಆಗಬೇಕಂತ ಆ ರೀತಿಯಾಗಿ ಇವತ್ತು DS ಪಾಟೀಲ್ ಅವರ ಮನವೊಲಿಸಿ ಏನು ನಮ್ಮ ಊರಿನ ಈ ಭಾಗದಲ್ಲಿ ಸಮಾಜ ಸಮುದಾಯ ಭವನ ಆಗಬೇಕು ಅಂತೇಳಿ ಬಹಳ ವರ್ಷಗಳ ಕನಸು. ಆ ಕನಸು ನನಸಾಗಿದ್ದೇ ಇಲ್ಲ. ಇವತ್ತು ಕನಸು ನನಸನ್ನಾಗಿ ಮಾಡೋದ್ರೊಳಗೆ ಶಾಸಕರ ಮನವೊಲಿಸಿ ಅವರು ಸಹ ಸಿದ್ದಣ್ಣವರ ಕ್ರಿಯಾಶೀಲತೆ ಮನಗೊಂಡು ಸಮಾಜದ ಗುಣವನ್ನು ತೀರಿಸಿದೊಳಗೆ ಅವರು ಸಹ ಹೆಚ್ಚಿನ ಅನುದಾನವನ್ನು ಇವತ್ತು ಸರ್ಕಾರದಿಂದ ಕೊಟ್ಟು ಇನ್ನೂ ಸಹ ಅದು ಭೂಮಿ ಪೂಜೆ ಆಗಿದೆ. ಹಾಗೆ ಗ್ರ್ಯಾಂಡ್ ತರುವ ಕೆಲಸವನ್ನು ಅವರು ಮಾಡಿದರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಣ ಕ್ಷೇತ್ರದ ಶಾಸಕ GS ಪಾಟೀಲ್ ವಹಿಸಿ ಮಾತನಾಡಿ, ಅವ್ರ ವಿರುದ್ಧ ನಮ್ಮ ವಾಲಿ ಶಿವಪ್ಪನವ್ರು ನಿಂತಿದ್ರು. ಬಹಳ ಒಳ್ಳೆಯವರು. ಏನು ನಾವೆಲ್ಲ ಜನರನ್ನ ನಂಬ್ತೀವಿ, ಆ ನಂಬಿಕೆ ಮೇಲೆ ಅವರು ಆ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಅನ್ನೋ ಒಂದು ವಿಚಾರವನ್ನು ಇಟ್ಟಿರ್ಬೇಕು. ಆದರೆ ಅವರು ಮತ್ತು ನಾವು ಏನು ಬಯಸಿದ್ದೀವಿ ಅದು ಆಗಲಿಲ್ಲ. ಯಾಕೆ ಈ ಮಾತು ಹೇಳ್ತದಂದ್ರೆ, ಬಂಡಿಯವ್ರ ಮತ್ತೆ ಜೋಡಿ ಇವತ್ತಿನ ಸಂಬಂಧ ಅಲ್ಲ, ಮೊದಲಾಗಿಂದ ನಾವು ಅವ್ರ ಜೊತೆ ಸಂಬಂಧ ಇತ್ತು ಅನ್ನೋ ಮಾತು ಇಲ್ಲಿ ನಾನಷ್ಟೇ ನೆನಪು ಮಾಡಕ್ಕೆ ಬಿಡಾಕತ್ತೇನೆ. ಏನೋ ನಡಕ ಇವು ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಬಂದಾಗ ಇವತ್ತು ಮತ್ತೆ ನಾವು ಸಿದ್ದಣ್ಣರ ಮೂಲಕ ನಾವೆಲ್ಲ ಮತ್ತೆ ಕೂಡಿ ಹೋಗುವಂತ ಒಂದು ಪ್ರಸಂಗ ಬಂದಿದೆ. ಇವ್ರ ಸ್ವಭಾವನು ಅವ್ರ ತಂದೆಯವರು ಇದ್ದಾಗ, ಇವ್ರ ಸ್ವಭಾವಕ್ಕೂ ಅವ್ರ ತಂದೆಯವರ ಸ್ವಭಾವಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ನಾವು ಸಣ್ಣವಿದ್ದೆ, ನಾನು ಅವ್ರು ಇದ್ದಾಗ ಬಹಳ ನಂಬಿಕೆ, ಬಹಳ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದಲೂ ಕೂಡ ಅವರು ಒಂದು ಒಳ್ಳೆಯ ಒಡನಾಟವನ್ನ ಇಟ್ಕೊಂಡು ಬಂದಿದ್ರು. ಇವತ್ತು ಅದೇ ಒಂದು ವಿಚಾರದಲ್ಲಿ ಸಿದ್ದಣ್ಣ ಬಂಡಿಯವರು ನನ್ನ ಜೊತೆ ಒಬ್ಬ ಹಿರಿಯ ಸೋದರನ ಸ್ವರೂಪದಲ್ಲಿ ನನ್ನ ಜೊತೆ ಅವರು ಕಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾತು ಇಲ್ಲಿ ಹೇಳಲೇಬೇಕಾದ್ರೆ. ಇವತ್ತು ಎಲ್ಲರೂ ನಿಮ್ಮ ಭವಿಷ್ಯದ ಬಗ್ಗೆ ಹೇಳಿದ್ರು, ಎಲ್ಲ ಹೇಳಿದ್ರು. ಅದನ್ನ ನಾ ಏನು ಹೇಳ್ತೀನಿ, ಈಗ ತಾನೇ ನೀವು ಹಾಫ್ ಸೆಂಚುರಿ ಬಾರಿಸಿರಿ, ಇನ್ನ ಸೆಂಚುರಿ ಮುಟ್ಟಬೇಕು. ನೀವು ಸೆಂಚುರಿ ಮುಟ್ಟಬೇಕಾದ್ರೆ ನಾವೆಲ್ಲ ಬಹಳ ಸಮಾಧಾನದಿಂದ ನಮ್ಮ ಜೀವನವನ್ನ ಸಾಗಿಸುವಂತ ವಿಚಾರದಲ್ಲಿ ಬರಬೇಕು. ಮತ್ತೆ ಇವತ್ತೇನು ಇವರೆಲ್ಲರೂ ಸಾರ್ವಜನಿಕವಾಗಿ ಈ ಹುಟ್ಟುಹಬ್ಬವನ್ನು ನಾವೇನು ಆಚರಣೆ ಮಾಡ್ಕೊಂತ ಇದ್ದೀರಿ, ನೀವು ನಮ್ಮ ಮೇಲೆ ಕೂಡ ಬಹಳಷ್ಟು ಜವಾಬ್ದಾರಿ ಇದೆ. ನಿಮ್ಮ ಮೇಲೆ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿ ಮಂಥನಕ್ಕೆ ಒಂದು ಹೆಚ್ಚಿನ ಗೌರವವನ್ನು ತರ್ತಕ್ಕಂಥ ಒಂದು ಜವಾಬ್ದಾರಿ ಈ ಹುಟ್ಟುಹಬ್ಬ ಆಚರಣೆಯಿಂದ ನಿಮ್ಮ ಮೇಲೆ ಇದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಇವತ್ತು ಇಂಥ ಅರ್ಥಪೂರ್ಣ ಕಾರ್ಯಕ್ರಮವಲ್ಲ, ಬರೀ ಅವರು ಜೊತೆಯಲ್ಲಿ ನಮ್ಮ ಒಡನಾಟ ಬಂದಾಗ ಬಹುಶಃ ಸಾರ್ವಜನಿಕವಾಗಿ
ಬಹಳಷ್ಟು ಜನವಿಮುಖಿ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು. ನಮ್ಮ ಗಜೇಂದ್ರಗಡಕ್ಕೆ ಇದನ್ನು ತೊಗೊಂಬರ್ರಿ, ನಮ್ಮ ಈ ಆಸ್ಪತ್ರೆ ಐತಲ್ಲ 100 ಖಾಸಗಿಯ ಆಸ್ಪತ್ರೆ ಮಾಡ್ರಿ, ಇವಂತ ಬಹಳಷ್ಟು ವಿಚಾರಗಳನ್ನು, ಅದ್ರ ಜೊತೆಗೆ ಏನು ಅವರಿಗೆ ಜವಾಬ್ದಾರಿ ಸಿಕ್ಕಿದೆ. ಸಮಾಜದ ಒಬ್ಬರ ಅಧ್ಯಕ್ಷರಾಗಿ ಅಂತ ಸಂದರ್ಭದಲ್ಲಿ ಕೂಡ ಏನ್ ಸಮಾಜದಲ್ಲಿ ಅದಕ್ಕೆ ನಿಂತ ಕೆಲಸ ಕಾರ್ಯಗಳನ್ನ ಪೂರೈಸಬೇಕು ಅನ್ನೋ ಒಂದು ಹಂಬಲ ಕೂಡ ಅವರ ಹತ್ರ ಇದೆ. ಅಂತ ಒಳ್ಳೆ ವಿಚಾರಗಳನ್ನು, ಯಾಕಂದ್ರೆ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದ ಶಾಸಕನಾದ ಮೇಲೆ ಬಹುಶಃ ನಮ್ಮ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ವರ್ಗದವ್ರಿಗೆ ಎಲ್ಲೆಲ್ಲಿ ಇಲ್ಲಿವರೆಗೆ ಆ ಸಮಾಜದ ಒಂದು ಗುರುತರಾದಂಥ ಕೆಲಸ ಕಾರ್ಯಗಳು ನಡೆದಿಲ್ಲ ಅಂತ ಸಮಾಜದವ್ರಿಗೆ ಅನುದಾನದಿಂದ ನಾವು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಹಂಗೆ ಎಲ್ಲರಿಗೂ 1 ಈಗಾಗಲೇ 25 ಲಕ್ಷ ಬಿಡುಗಡೆ ಮಾಡಿದ್ದೇವೆ. ಆದ್ರೆ ಅವನ್ನೆಲ್ಲ ನಾವೇನ್ ಮಾಡಿದ್ವಿ, ಸಮುದಾಯ ಭವನ, ಮದುವೆ ಮಂಟಪ ಕಟ್ಟಿಸ್ಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ಇವತ್ತು ನಮ್ಮ ಗಾಡಿಗರ ಸಮಾಜ ಆಗಲಿ, ಬಡಿಗರ ಸಮಾಜ ಆಗಲಿ, ನಮ್ಮ ಹಾಲ್ಮತ್ ಸಮಾಜ ಆಗಲಿ, ಆದ್ರೆ ಇವ್ರ ವಿಚಾರ ಏನಿದ್ರು, ಇಲ್ರಿ ನಾವು ಮೊದಲು ಮಕ್ಕಳಿಗೆ ಹಾಸ್ಟೆಲ್ ಕಟ್ತೀನಿ ಅನ್ನೋ ವಿಚಾರ ಇದ್ರು. ಅದು ಅಂತ ಸಮಾಜದಲ್ಲಿರ್ತಕ್ಕಂಥ ಮತ್ತು ಗಜೇಂದ್ರಗಢದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅದರಿಂದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶಗಳು ಸಿಗಲಿ ಅನ್ನೋ ವಿಚಾರದಲ್ಲಿ ಅಂತ ಒಂದು ಮನಸ್ಸನ್ನು ಅವ್ರು ಮಾಡಿದ್ದಾರೆ. ಅದಕ್ಕೆ ಮೊನ್ನೆ ಮತ್ತೀಗ ಅವ್ರಿಗೆ ಏನು ಬಂದೈತೆ ಅಂದ್ರೆ, ಸಮಾಜದವರು ಈಗಾಗಲೇ ಅವರ ಕಲ್ಯಾಣ ಮಂಟಪ ಕೆಲಸ ಅರ್ಧಕ್ಕಾಗೈತೆ. ಬಳಿಕ ಉದ್ಘಾಟಕರಾಗಿ ಆಗಮಿಸಿದ ಆನಂದ ಸ್ವಾಮಿ ಗಡ್ಡದೇವರ ಮಠ ಮಾತನಾಡಿ, ಯುವ ಪೀಳಿಗೆಯು ಆಧುನಿಕತೆಗೆ ಮಾರು ಹೋಗುತ್ತಿದೆ. ಸಿದ್ದಣ್ಣ ಬಂಡಿ ಕೇವಲ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಸಿದ್ದಣ್ಣ ಬಂಡಿ ಹುಟ್ಟುಹಬ್ಬ ಮಾದರಿಯಾಗಲಿ ಎಂದರು. ನಮ್ಮೆಲ್ಲರ ಪ್ರೀತಿಯ ನಾಯಕರು, ನಮ್ಮ ಸಹೋದರ ಸ್ವರೂಪರು ಆದಂತಹ ಸಿದ್ದಣ್ಣ ಬಂಡಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಬಹುಶಃ ಈಗಿನ ಕಾಲದಲ್ಲಿ ನಾವು ಬಹಳಷ್ಟು ಹುಟ್ಟುಹಬ್ಬಗಳನ್ನ ನೋಡ್ತೀವಿ, ಎದಕ್ಕೂ ಆದರ್ಶ ಆಗಿರಂಗಿಲ್ಲ. ಬಹುಶಃ ಯುವ ಪೀಳಿಗೆ ಅನ್ನೋದು ಏನೈತಲ್ಲ, ಎಲ್ಲಿ ಹೊಂಟೈತೆ ಅನ್ನೋದು ಗೊತ್ತಾಗ್ತಿರಂಗಿಲ್ಲ. ಎಲ್ಲೇ ಒಂದು ಕೇಕ್ ತಗೊಂತಾರ, ಎಲ್ಲೋ ರಾತ್ರಿ ಹೋಗ್ತಾರ, ಎಲ್ಲೋ ಬೈಕ್ ನಿಲ್ಲಿಸ್ತಾರ, ಎಲ್ಲೋ ಬರ್ತ್ಡೇ ಕಟ್ ಮಾಡಿ ಹುಟ್ಟುಹಬ್ಬ ಆಚರಿಸಿ ಹೋಗ್ಬಿಟ್ಟಿರ್ತಾರೆ. ಅಂತಹ ಹುಟ್ಟುಹಬ್ಬಗಳು ಈಗ ಭಾಳ ನಡೆಯಕತ್ತಿದ್ದಾವೆ. ಆದರೆ ನಮ್ಮ ಸಿದ್ದಣ್ಣ ಬಂಡಿಯವರ ಹುಟ್ಟುಹಬ್ಬ ನಿಜವಾಗ್ಲೂ ನಮ್ಮೆಲ್ಲ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗ್ತದೆ. ಈ ಹುಟ್ಟುಹಬ್ಬ ಹಂಗೈತಿ. ಈ ಸುತ್ತಮುತ್ತಲಿನಾಗ ಬಹುಶಃ ನಾನು ನೋಡ್ದಂಗೆ ಒಂದು ವೈಯಕ್ತಿಕ ಒಬ್ಬ ನಾಯಕನ ಸಲುವಾಗಿ ಅವರು ಇಷ್ಟೊಂದು ಸಮಾಜ ಸೇವೆ ಮಾಡ್ಯಾರ ಆಮೇಲೆ ಅನ್ನೋದಕ್ಕೆ ಈ ಹುಟ್ಟುಹಬ್ಬನ ಸಾಕ್ಷಿ ಇವತ್ತು. ಯಾಕಂದ್ರೆ ಇದು ಸಿದ್ದಣ್ಣವರು ಇವತ್ತು ಎಲ್ಲರಿಗೂ ಕಳೆದು ರಕ್ತದಾನ ಶಿಬಿರ, ಕಣ್ಣಿನ ಒಂದು ತಪಾಸಣೆ ಮಾಡ್ರಿ ಅಂತ ಹೇಳಿದ್ದಲ್ಲ, ಅವರ ಅಭಿಮಾನಿಗಳು ಇದನ್ನ ಏರ್ಪಡಿಸಿರಲ್ಲ. ಇದು ನಿಜವಾಗ್ಲೂ ಸಿದ್ದಣ್ಣವರಿಗೆ ಕೊಡುವಂತ ಗೌರವ, ಹೆಮ್ಮೆ ಇವತ್ತು ಅಭಿಮಾನಿಗಳ ಪರವಾಗಿ ನಿಜವಾಗ್ಲೂ ಹೆಮ್ಮೆ ಅನಿಸ್ತೈತಿ. ಇವತ್ತು ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಆಗದಾನೆ ಆ ಸಿದ್ದಣ್ಣನ ನೋಡಿದ್ರೆ ಇವತ್ತು ಆ ಸಮಾಜ ಅನ್ನೋ ಒಂದು ಏನ್ ಇವತ್ತು ಗುರುತಿಸ್ಕೊಂಡು ಈ ಭಾಗದಾಗ ಏನ್ ಬೆಳೆದಾರಲ್ಲ, ಅವ್ರು ನಿಮ್ಮೆಲ್ಲರಿಗೂ ಆದರ್ಶ. ಅದಕ್ಕೆ ತಮ್ಮೆಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಾಗ ಇವತ್ತು ತಾವೆಲ್ಲ ಅವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ವಿ. ನಾನಂತರೂ ಸಿದ್ದಣ್ಣರಿಗೆ ಬಹಳ ದಿವಸದಿಂದ ಒಡನಾಡಿ ಅಲ್ಲಿದ್ರು
ಅವ್ರನ್ನ ಯಾವಾಗ ಅವ್ರ ಸಂಪರ್ಕಕ್ಕೆ ಬಂದಲ್ಲ, ನಾನು ಸಾಹೇಬ್ರ ನಮ್ಮ GS ಪಾಟೀಲ್ ಸಾಹೇಬ್ರ ಮನೆಯೊಳಗೆ ನಾವು ಭೇಟಿಯಾಗಿ ಅವ್ರ ಸಂಪರ್ಕಕ್ಕೆ ಬಂದಲ್ಲ, ನನ್ನ ಚುನಾವಣೆ ಒಳಗಂದ್ರು ಅವ್ರು ಇಷ್ಟು ನೋಡಿದಲ್ಲ, ಯಾವುದೇ ಒಂದು ಕೆಲಸ ಇರಲಿ ಅಷ್ಟೇ ಗಂಭೀರತೆಯಿಂದ ಆ ಸಮಸ್ಯೆನ ಬಗೆಹರಿಸೋದಾಗ್ಲಿ, ಅದ್ರೊಳಗೆ ಪಾಲ್ಗೊಳ್ಳೋದಾಗ್ಲಿ, ಯಾವುದು ಸಮಾಜಕ್ಕೆ ಒಳಗೆ ಬರ್ತೈತಿ, ಯಾವುದು ಸಾರ್ವಜನಿಕ ಒಳಗೆ ಬರ್ತೈತಿ, ಯಾವುದನ್ನ ನಾವು ಹೆಂಗ ಕೆಲಸ ಮಾಡಬೇಕು, ಆಮೇಲೆ ಯಾರಿಂದ ಏನು ಕೆಲಸ ತಗೋಬೇಕು ಅನ್ನೋದನ್ನ ನಿಜವಾಗ್ಲೂ ಅವ್ರನ್ನ ನಾನು ಮಾರ್ಗದರ್ಶಕ ಅಂತ ಒಂದು ಕೆಲವೊಂದು ವಿಷಯಗಳಲ್ಲಿ ಅವರ ಮಾರ್ಗದರ್ಶನ ಪಡೆದುಕೊಂಡಿದ್ದೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸ್ತು. ಬಳಿಕ ಸಿದ್ದಣ್ಣ ಬಂಡಿ ಮಾತನಾಡಿ, ಅಭಿಮಾನಿಗಳು ಹಾಗೂ ಸ್ನೇಹಿತರು ನನ್ನ ಜನ್ಮದಿನದ ಪ್ರಯುಕ್ತ ಉಚಿತ ಕಣ್ಣಿನ ತಪಾಸಣೆ ಹಾಗೂ ರಕ್ತ ತಪಾಸಣೆ ನಡೆಸಿರುವುದು ನನ್ನ ಪುಣ್ಯ. ಅವರಿಗೆ ಆಭಾರಿಯಾಗಿದ್ದೇನೆ. ಸ್ಥಾನಮಾನದ ಆಕಾಂಕ್ಷಿ ನಾನಲ್ಲ. ಕೂಡಲ ಸಂಗಮ ಮೃತ್ಯುಂಜಯ ಸ್ವಾಮಿಗಳು ಆಶೀರ್ವಾದ ಇರುವವರೆಗೂ ಸಮಾಜ ಸೇವೆಗೆ ನನ್ನ ಜೀವನ ಮುಡಿಪಾಗಿಡುವೆ ಎಂದು ಭಾವುಕ ಮಾತುಗಳು ಆಡಿದರು. ಈ ಒಂದು ನನ್ನ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ನನಗೆ ಹೆಂಗಾಯ್ತಂದ್ರೆ ಹಸಿದ ಹೊಟ್ಟೆ ತುಂಬಿದಂಗೆ ಆತಂತಂದು ಹಿರಿಯರು ಹೇಳ್ತಾರೆ, ಆ ಥರ ನನಗೆ ಒಂದು ಮನಸ್ಸು ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಎಲ್ಲ ಮಿತ್ರರ ಬಳಗಕ್ಕೆ ಹಾಗೂ ಅಭಿಮಾನಿಗಳಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ಈ ವೇದಿಕೆ ಮುಖಾಂತರ ಹಾಗೂ ನನ್ನ ವೈಯಕ್ತಿಕವಾಗಿ ಸಲ್ಲಿಸ್ತಾ, ಇವತ್ತಿನ ದಿವಸ ನಮ್ಮ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಹೇಳಿದಂಗೆ ಭಾಳ ನಮ್ಮ ಸಮಾಜ ಎತ್ತ ಕಡೆ ಹೊಂಟೈತೆ ಅಂದ್ರೆ ನಮ್ಮ ಸಹೋದರ ಆನಂದ ಸ್ವಾಮಿ ಅವರು ಹೇಳಿದಂಗೆ ಕೇಕ್ ತರೋದು, ಅಲ್ಲಿ ಪಾರ್ಟಿ ಮಾಡೋದು, ಆ ಥರ ಒಂದು ಸಂಸ್ಕೃತಿ ಈಗಿನ ಸಮಾಜದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವ ಒಂದು ನಿಟ್ಟಿನಲ್ಲಿ ಹೊಂಟೈತೆ. ಅದಕ್ಕೆ ನನ್ನ ಎಲ್ಲ ಅಭಿಮಾನಿಗಳು, ನನ್ನ ಗೆಳೆಯರು ಕೂಡಿಕೊಂಡು ಈ ರೀತಿ ನಿರಂತರ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿರೋದು ಭಾಳ ಒಂದು ಶ್ಲಾಘನೀಯ ಅಂತಂದು ನಾ ಹೇಳ್ತೀನಿ. ಯಾಕಂದ್ರೆ ರಕ್ತದ ಅಂತಂದ್ರೆ ಅದು ಆ ರಕ್ತ ಯಾವಾರು ದವಾಖಾನೆಗೆ ಅಡ್ಮಿಟ್ಟಾಗಿ ಆ ರಕ್ತದ ಸಂಬಂಧ ಓಡಾಡ್ತಾರ ಅವ್ರಿಗೆ ಆಕಷ್ಟು ಗೊತ್ತು. ಯಾಕಂದ್ರೆ ಏನರ ಒಂದು 10,000 1 ಲಕ್ಷ ರೂಪಾಯಿ ಕೊಟ್ಟು ಯಾವಾದ್ರು ಅಂಗಡಿಯಾಗ ಹೋಗಿ ತರುವಂಥ ವಸ್ತು ಅಲ್ಲ ಅದು ರಕ್ತ. ಅದು ಬಹಳ ಅತ್ಯಮೂಲ್ಯವಾದ ಒಂದು ಜೀವಕ್ಕೆ ಒಂದು ಶಕ್ತಿ ಕೊಡುವಂಥ ಒಂದು ವಸ್ತು. ಹೀಗಾಗಿ ರಕ್ತದಾನ ಶಿಬಿರವಾಗಿ ಎಲ್ಲ ಪಾಲ್ಗೊಂಡ ಎಲ್ಲ ನನ್ನ ಅಭಿಮಾನಿಗಳು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದರು. ಜನರ ನೇತ್ರ ತಪಾಸಣೆ ಮಾಡಲಾಯಿತು. ಪ್ರಾಸ್ತಾವಿಕವಾಗಿ ಮಲ್ಲಿಕಾರ್ಜುನ್ ಹಿರೇಕೊಪ್ಪ ಮಾತನಾಡಿದರು. ಗಜೇಂದ್ರಗಡ ಮಹಾನಗರದಲ್ಲಿ ಪ್ರತಿಷ್ಠಿತವಾದಂಥ ಮನೆತನದಲ್ಲಿ ಜನಿಸಿ ವಿದ್ಯಾಭ್ಯಾಸವನ್ನು SM ಭೂಮರೆಡ್ಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ ಇವತ್ತು ನಿಮ್ಮೆಲ್ಲರ ಮುಂದೆ ಜನಪ್ರಿಯ ನಾಯಕರಾಗಿ ನಿಂತಿದ್ದಾರಪ್ಪ ಅಂತಂದ್ರೆ ಅದಕ್ಕೆ ಅವರ ಅವಿರತವಾದಂಥ ಶ್ರಮ ಎಷ್ಟಿರ್ಬೋದಂತ ಹೇಳಿ ನಿಮಗಾಗಲೇ ತಿಳಿದಿರ್ತಕ್ಕಂಥ ವಿಷಯ. ಯಾವಾಗ ನಮ್ಮ ಜನ್ಮದಿನ ಸಾರ್ವಜನಿಕವಾಗಿ ಒಂದು ಹಬ್ಬವಾಗಿ ಆಚರಣೆ ಆಗ್ತೈತಿ, ಅದು ಅವರು ನಡೆದು ಬಂದ ಹಾದಿಯಲ್ಲಿ ಅರ್ಥಪೂರ್ಣ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಆಗ್ತೈತಿ. ಬಂಡಿಯವರು ಇತ್ತೀಚಿನ ದಿನಮಾನಗಳಲ್ಲಿ ಅವರು ಹಲವಾರು ಕ್ಷೇತ್ರಗಳಲ್ಲಿ ಹಿಂದೂ ಕೂಡ ಕೆಲಸ ಮಾಡಿದ್ರು. ರೋಟರಿಯ ಸದಸ್ಯರಾಗಿ, ಪುರಸಭೆಯ ಸದಸ್ಯರಾಗಿ, CBSE ಸ್ಕೂಲಿನ ಸಲಹಾ ಸಮಿತಿ ಸದಸ್ಯರಾಗಿ ಹಿಂದೆ ಕೆಲಸ ಮಾಡ್ತಿದ್ರು. ಆದ್ರೆ ಜನರು ನಮ್ಮ ಕಣ್ಣಿಗೆ ಕಾಣ್ತಿದ್ದಿಲ್ಲ. 2022ರಲ್ಲಿ ಪ್ರಪ್ರಥಮವಾಗಿ ಅವರ ಜನ್ಮದಿನವನ್ನ ನಮ್ಮೆಲ್ಲ ಸಮಾಜದ ಹಿರಿಯರು ಕೂಡಿಕೊಂಡು ಆಲೋಚನೆ ಮಾಡಿ, ಇಲ್ಲ ಸಿದ್ದಣ್ಣ ಬಂಡಿಯವರ ಜನ್ಮದಿನನ ಸಾರ್ವಜನಿಕವಾಗಿ ಆಚರಣೆ ಮಾಡೋಣ ಅಂತ ಹೇಳಿ ನಮ್ಮ ಸಮಾಜದ ಹಿರಿಯರು ತೀರ್ಮಾನವನ್ನ ಮಾಡಿದರು. ಅಲ್ಲಿ ತನ ಅವರು ತಮ್ಮ ಜನ್ಮದಿನೋತ್ಸವವನ್ನ ಆಚರಣೆಯನ್ನು ಮಾಡ್ಕೊಳ್ತಿದ್ದಿಲ್ಲ ಸಾರ್ವಜನಿಕವಾಗಿ. ಹಿರಿಯರ ಒಂದು ಮಾದಾಸೆಯನ್ನು ಒಪ್ಪಿ ವಿಭಿನ್ನವಾಗಿ
ಸಾರ್ವಜನಿಕರಿಗೂ ಕೂಡ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತಿನ ದಿನ ರಕ್ತದಾನ ಶಿಬಿರವನ್ನ ಉಚಿತ ನೇತ್ರ ತಪಾಸಣೆಯನ್ನ ಸಾರ್ವಜನಿಕರಿಗೆ ಒದಗಿಸುವ ಮುಖಾಂತರ ಅವರು ತಮ್ಮ ಜನ್ಮ ದಿನೋತ್ಸವವನ್ನ ಆಚರಣೆ ಮಾಡಿಕೊಳ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದೊಡ್ಡಬಸವನಗೌಡ ಬಯ್ಯಾಪುರ್, ಎಚ್.ಎಸ್. ಸೋಂಪುರ್, ಶಿವರಾಜ್ ಗೋರ್ಪಡೆ ಮಾತನಾಡಿದರು. ಸನ್ಮಾನ್ಯ ಸಿದ್ದಣ್ಣ ಬಂಡಿಯವರು ಬಹಳ ಸ್ವಲ್ಪ ಚಾಲು ಅದ. ಕಾರಣಾಗಿ ಎಷ್ಟೇ ವಯಸ್ಸಿನ ಹುಟ್ಟ ಬಂತಾಗಿಲ್ಲ. ಅವರಿಗೆ ಇನ್ನ ಚಿರಯೌವನ ಸದಾ ಕಾಲ ಇರಲಿ ಅಂತ ಭಗವಂತನ ಆಶೀರ್ವಾದ ಶ್ರೀರಕ್ಷ ಅವ್ರಿಗಿರ್ಲಿ. ಅಲ್ಲೇ ಬ್ಯಾನರ್ನಾಗ ಹಾಕ್ಯಾರ, ಸಿದ್ದಣ್ಣ ನೀವು ಇಲ್ಲಿ ಹಾಕಿಸಿರೋ ಬ್ಯಾನರ್ ಹಾಕ್ಯಾರ 54 ಅಂತ ಹಾಕ್ಬಿಟ್ರೆ ಅವರು. ವಿಜಯಲಕ್ಷ್ಮಿ ಶಿವಣ್ಣ ಕನ್ಫ್ಯೂಸ್ ಆಗಿತ್ತು, 44 ಹಾಕೋ ಬಂದು 54 ಹಾಕ್ಯಾನ ಅಂತ ಅನ್ಸುತ್ತ. ಅದಕ್ಕೆ ಆಗಿನ 10 ವರ್ಷ ಆಯಸ್ಸು ನಿಮ್ಗೆ ಇರಲಿ. ನಿಮ್ಮಿಂದ ಈ ಸಮಾಜಕ್ಕೆ ಉತ್ತಮವಾದಂಥ ಕೆಲಸಗಳು ಆಗಲಿ. ನೀವು ಪಂಚಿಮ ಸಾವಲಿ ಸಮಾಜದ ಸಾನ್ನಿಧ್ಯವನ್ನು ವಹಿಸಿದ, ನೇತೃತ್ವವನ್ನು ವಹಿಸಿದ ಮೇಲೆ ಬಹಳಷ್ಟು ಪ್ರಗತಿಪರ ಕಾರ್ಯಕ್ರಮಗಳು ಇಲ್ಲಿ ನಡೀತಿದ್ದಾವೆ. ಮುಖ್ಯವಾಗಿ ಬ್ರಿಟಿಷರಿಗೆ ಸೀಮಾ ಸ್ವಪ್ನವಾಗಿ ಕಾಡಿದಂಥ ಈ ದೇಶದ ವೀರ ಮಹಿಳೆ ತಾಯಿ ಚೆನ್ನಮ್ಮನ ವಿಜಯೋತ್ಸವದ ಜೊತೆಗೇನೆ ರಾಯಣ್ಣವ್ರನ್ನು ಕೂಡ ನೆನೆಯುವಂಥ ಕಾರ್ಯಕ್ರಮ ಈ ತಾಲೂಕಿನಲ್ಲಿ ಮಾಡ್ತಿದ್ದೀರಾ. ಬಹುಶಃ ನಿಮ್ಮ ಸೇವೆ ಅದು ಗಜೇಂದ್ರಗಡಕ್ಕೆ ಸೀಮಿತ ಆಗ್ಲಾರ್ದೇನೆ ಇವತ್ತು ರೋಣ ಮತ್ತು ಗಜೇಂದ್ರಗಡ ಎರಡೂ ತಾಲೂಕಿನ ಜವಾಬ್ದಾರಿ ಇದೆ. ಮೊನ್ನೆ ಕೂಡ ಜಿಲ್ಲಾ ಜವಾಬ್ದಾರಿ ಸ್ವಲ್ಪದರಲ್ಲಿ ಆಗ್ತದೆ ಅನ್ಕೊಂಡಿದ್ವಿ. ಹಿರಿಯರ ಇನ್ನೊಂದು ಯುವಕರ ಮುಂದಲ ಅವಕಾಶ ನಿಮಗಿದೆ. ಇಡೀ ಜಿಲ್ಲೆಯ ಕೇವಲ ಒಂದು ಸಮಾಜದಲ್ಲ, ಎಲ್ಲ ಸಮಾಜದ ನೇತೃತ್ವ ವಹಿಸುವಂಗಾಗಲಿ. ಆ ಭಗವಂತ, ಆ ತಾಯಿ ಚೆನ್ನಮ್ಮ, ಆ ರಾಯಣ್ಣ ನಿಮ್ಗೆ ಅಂಥದ್ದೊಂದು ಶಕ್ತಿ ಕೊಡ್ಲಿ. ಯಾಕಂದ್ರ ಯಾವುದೇ ಕೆಲಸ ಮಾಡ್ಬೇಕಂದ್ರ ಹಿಂದ ಗುರು ಇರಬೇಕು, ಮುಂದ ಗುರಿ ಇರಬೇಕು. ನಿಮ್ಗೆ ಸರಿಯಾದ ಗುರುಗಳು ಜಯ ಮೃತ್ಯುಂಜಯ ಸ್ವಾಮೀಜಿಗಳೇ ಇದ್ದಾರೆ. ಮುಂದೆ ಸರಿಯಾದ ನಿಮ್ಮ ಗುರಿನೂ ಇದೆ. ಆ ಗುರಿ ನಡೆಸುವಲ್ಲೇ ನಮ್ಮ ಅರ್ಜುನ ಪಾತ್ರ ವಹಿಸ್ತಕ್ಕಂಥ ನಮ್ಮ ಸನ್ಮಾನ್ಯ ಶಾಸಕರು ಕೂಡ ನಿಮ್ಮ ಜೊತೆ ಇದಾರ. ಖಂಡಿತವಾಗಿ ಭವಿಷ್ಯದಲ್ಲಿ ನಾವು ಕೂಡ ನಿಮ್ಮ ಬಗ್ಗೆ ಕನಸು ಕಟ್ಟಿದ್ದೀವಿ. ನೀವು ಕೂಡ ರಾಜಕೀಯ ಸ್ಥಾನಮಾನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಗಜೇಂದ್ರಗಡಕ್ಕೆ ಅಂತದೊಂದು ಅವಕಾಶ ಸಿಗಲಿ. ನಮ್ಮ ನೆಚ್ಚಿನ ಶಾಸಕರಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರ. ನಾವೆಲ್ಲರೂ ಕೂಡ ಕೇವಲ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಮಾಡಿಕೊಳ್ಳೋದ್ರ ಜೊತೆಗೇನೆ ನಮ್ಮ ನಡೆ ನುಡಿ ಆಚಾರ ವಿಚಾರದಲ್ಲಿ ಕೂಡ ನಾವೆಲ್ಲರೂ ಕೂಡ ಇಂದಿನ ಯುವಕರಿಗೆ ಮಾರ್ಗದರ್ಶನ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಿದ್ದಣ್ಣ ಬಂಡಿಯವರು ಇಂಥ ಒಂದು ಆರೋಗ್ಯಪೂರ್ಣವಾದಂಥ ಕಾರ್ಯಕ್ರಮ, ಜನಪರವಾದಂಥ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ ನಿಮ್ಮ ಅಭಿಮಾನಿ ಬಳಗ, ನಿಜವಾಗ್ಲೂ ಸಂತೋಷದ ಕೆಲಸ. ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಜಿಡ್ಡಿಬಾಗಿಲ್, ಎಸ್.ಎಸ್. ವಾಲಿ, ಡಾಕ್ಟರ್ ಬಿ.ವಿ. ಕಂಬ್ಳಿಹಾಳ್, ದೊಡ್ಡಬಸವನಗೌಡ ಬಯ್ಯಾಪುರ್, ಐ.ಎಸ್. ಪಾಟೀಲ್, ಚಂಬಣ್ಣ ಚೌಡಿ, ವೀರಣ್ಣ ಶೆಟ್ರ್, ಶಿವರಾಜ್ ಗೋರ್ಪಡೆ, ಎಚ್.ಎಸ್. ಸೋಂಪುರ್, ಶಿವಕುಮಾರ್ ಕೋರ್ದಾನ್ ಮಠ, ಮಲ್ಲಿಕಾರ್ಜುನ್ ಹಿರೇಕೊಪ್ಪ, ಮಂಜುಳಾ ರೇವಡಿ, ವಿದ್ಯಾ ಬಂಡಿ, ಮಂಗಳಾದೇವಿ ದೇಶಮುಖ್, ಹಸನ್ ತಟಗಾರ್, ಡಾಕ್ಟರ್ ಮಹೇಶ್ ಪಾಟೀಲ್, ಡಾಕ್ಟರ್ ಅನಿಲ್ ತೋಟದ್, ಅಪ್ಪು ಮತ್ತಿಕಟ್ಟಿ, ಯೂಸುಫ್ ಇಟಗಿ, ಯಶ್ ರಾಜ್ ಗೋರ್ಪಡೆ, ರಫೀಕ್ ತೋರ್ಗಲ್, ಶರಣಪ್ಪ ಚಳಗೇರಿ, ಶ್ರೀಧರ್ ಬೇದ್ರಳ್ಳಿ, ಅಮರೇಶ್ ಗಾನ್ಗೇರ್, ಎಸ್.ಎಫ್. ಕರಿದುರ್ಗನವರ್, ವಿವೇಕಾನಂದ ಗೌಡ ಪಾಟೀಲ್, ಸುಭಾ ನಾರ್ಗಿದ್ದಿ ಸೇರಿದಂತೆ ಅನೇಕರು ಇದ್ದರು.